ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಗಿಗ್ ವರ್ಕರ್ಸ್ ಇದ್ದಾರೆ. ಆದ್ರೆ ನಾವು ಇಲ್ಲಿವರೆಗೂ ಕೂಡ 8,000 ಗಿಗ್ ವರ್ಕರ್ಸ್ ಅನ್ನ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ಅದೊಂದು ಏನಾಗ್ತಾ ಇತ್ತು, ನಾಳೆ ನಾನು ಬರಕ್ಕಾಗಲ್ಲ ಅಂದ್ರೆ ನೀನ್ ಬರ್ಬೇಡಪ್ಪ ನಾಳೆ ಅಂತ ಹೇಳ್ತಾ ಇದ್ರು ಡೈರೆಕ್ಟ್. ಕೆಲಸದ ಯಾವ ಬೇಕಾದ್ರೂ ತೆಗಿಬೋದಿತ್ತು. ಆದ್ರೆ ಈ ವೆಲ್ಫೇರ್ ಕೋಡ್ ಆಗಿರೋದ್ರಿಂದ ESI PF ಕೊಡ್ಬೇಕು ಅಂತ ಆದೇಶ ಆಗಿರೋದ್ರಿಂದ ಮುಂಚೆ ಏನಾಗ್ತಿತ್ತು, EFI ಕೊಡ್ತಿರ್ಲಿಲ್ಲ, PF ಕೊಡ್ತಿರ್ಲಿಲ್ಲ, ESI ಇರ್ಲಿಲ್ಲ, ಮತ್ತೆ ಅಪಘಾತ ವಿಮೆಯನ್ನು ಕೊಡಿರ್ಲಿಲ್ಲ. ಅವರಿಗೆ ಆರೋಗ್ಯ ಇದು ಏನೋ ತೊಂದರೆ ಆಯ್ತು ಕೂಡ ಯಾರು ಕೂಡ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಏನ್ ಹೇಳ್ತೀವಿ ಆ ಟೈಮ್ ಮಾತ್ರ ಕೆಲಸ ಮಾಡ್ತಿರೋ ದೃಷ್ಟಿಯಿಂದ ಅವರಿಗೆ ಈ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಅವೆಲ್ಲವನ್ನ ನಮ್ಮ ವೆಲ್ಫೇರ್ ಬೋರ್ಡು ಕೊಡ್ತಾ ಇದೆ. ಅಂದ್ರೆ ನಾನು ಕೂಡ ಸರ್ಕಾರ ಹೇಳಿದೆ ಏನೇನ್ ಮಾಡ್ತೀವಿ ಅಂತ. ಇಲ್ಲಿವರೆಗೆ ಸಾಮಾಜಿಕ ಭದ್ರತೆ ಸಿಗುವಂತೆ ಮತ್ತೆ ದೂರುಗಳಿಗೆ ಪರಿಹಾರ ಸಿಗುವಂತೆ ಅವ್ರ ಪರ ನಿಲ್ತಾ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅವರ ಬಗ್ಗೆ ಯೋಚನೆ ಮಾಡುತ್ತೆ, ಅವರಿಗೆ ಮುಂದಕ್ಕೆ ಭವಿಷ್ಯಕ್ಕೆ ಏನ್ ಬೇಕು ಅಂತ ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಗಿಗ್ ವರ್ಕರ್ಸ್ಗೆ ವೆಲ್ಫೇರ್ ಬೋರ್ಡ್ ಮಾಡುವಂಥದ್ದು. ಇದನ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ಅವ್ರನ್ನ ಕರೆದು ಮಾತಾಡಿದ್ರು ರಾಹುಲ್ ಗಾಂಧಿ ಅವರು. ದೇಶದಂತೆ ಎಲ್ಲೋದ್ರೂ ಕೂಡ ಇವರ ಸಮಸ್ಯೆಯನ್ನ ಮಳೆ ಚಳಿ ಗಾಳಿ ಎಂದರೇನೆ ಕೆಲಸ ಮಾಡ್ಬೇಕು. ಅದರಲ್ಲೂ ಕೂಡ ಗಿಗ್ ವರ್ಕರ್ ಆಗಿ ಯಾರು ಕೆಲಸ ಮಾಡ್ತಾರೆ, ಎಲ್ಲ ತೊಂದರೆಗೀಡಾಗಿರುವಂತದ್ದು. ಏನು ವಿದ್ಯಾರ್ಥಿಗಳಿಗೆ ನೊಂದಾಗ ಯಾವುದೇ ಚಳುವಳಿಗಳಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಕೈ ಜೋಡಿಸುತ್ತೆ, ಜೊತೆ ಕೆಲಸ. ಉದ್ಯೋಗ ವ್ಯವಸ್ಥೆಗೆ ಖಾತ್ರಿಯಾಗಿದೆ, ಅಲ್ಲಿನ ಬಿಡಿಯ ಜನರು ಬಹಳ ಖುಷಿಯಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬೇರೆ ತರದ ಚಲಾವಣೆಗೆ ವೆಲ್ಕಮ್ ಮಾಡಿದ್ದಾರೆ. 2013-18ರಲ್ಲಿ ನಮ್ಮದೇ ಸರ್ಕಾರ ಇತ್ತು, ರಾಯರೆಡ್ಡಿಯವರೇ ಎಜುಕೇಶನ್ ಮಿನಿಸ್ಟರ್ ಇದ್ದು. ಬ್ಯಾಕ್ಲಾಗ್ ವಿಚಾರಕ್ಕೆ, ಇಂಜಿನಿಯರಿಂಗ್ ಬ್ಯಾಕ್ಲಾಗ್ ವಿಚಾರಕ್ಕೆ ನಾನೇ ಮೊದಲಾಗಿ ಪ್ರೊಟೆಸ್ಟ್ ಮಾಡಿದ್ದು. ಅದನ್ನ ಅವರು ಮೀಡಿಯಾ ಬೈದು ಕೂಡ ನಮ್ಮ ರಾಯರೆಡ್ಡಿ ಸಾಹೇಬರ ಕೊಟ್ಟಿದ್ರು. ಹೋರಾಟ ಅಂತ ಬಂದ ಸಂದರ್ಭದಲ್ಲಿ ಯಾರು ಯಾವುದೇ ವಿಚಾರ ಇದ್ರು ಕೂಡ ಸರಿಯಾಗಿ ಮಾತಾಡೋದಂತ ಕಲ್ತ್ಕೋಬೇಕು. ಕೆಲಸವನ್ನ ಮಾಡ್ತಾರೆ, ಬದಲಾವಣೆ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲೂ ಕೂಡ ಆಧುನಿಕತೆ ಬೆಳೀತಾ ಬೆಳೀತಾ ಅಲ್ಲಿ ಸಿಟಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಯಾವ್ದಾರ ಗ್ರೌಂಡ್ ಇತ್ತು ಅಂತ ಅಂದ್ರೆ ಎಲ್ಲಾ ರೀತಿ ಬೆಂಗಳೂರಲ್ಲಿ ಮಾಡಿ ಎಷ್ಟು ಜನ ದಟ್ಟಣೆ ಆಗುತ್ತೆ, ಸಿಟಿ ಒಳಗಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಅದು ಎಷ್ಟು ಜನ ತೊಂದರೆ ಆಗುತ್ತೆ. ಆ ರೀತಿ ತೊಂದರೆಗಳು ಮುಂದಕ್ಕೆ ಆಗ್ಬಾರ್ದಲ್ಲ. ಈಗ ಡೈಲಿ ಎಷ್ಟು ಕಾರ್ಗಳು ಆಚೆ ಬರ್ತಾ ಇದೆ, ಬೈಕ್ಗಳು ಆಚೆ ಬರ್ತಾ ಇದೆ, ಇನ್ನತ್ತು ಅಷ್ಟು ಯಾವ ರೀತಿ ಇರುತ್ತೆ ಬೆಂಗಳೂರು. ಇದೆಲ್ಲ ದೂರ ದೃಷ್ಟಿನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮಾಡುವಂಥದ್ದು. ನಮ್ಮ ಇಂಟ್ರೆಸ್ಟ್ ಇಷ್ಟೇನೆ. ನಾವು ಇವತ್ತಿನ ನಾಳೆಗೆ ಯಾವ್ದು ಯೋಚನೆ ಮಾಡ್ತಾ ಇಲ್ಲ. ನೆಕ್ಸ್ಟ್ 10 to 15 years ಏನಿರಲಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇರುವಂಥದ್ದು. ನಮ್ಮ ನ್ಯಾಷನಲ್ ಅವರು ನಮ್ಮ ಸ್ಟೇಟ್ಗೆ ಗೌರವವನ್ನ ಕೊಟ್ಟು ಬೇರೆ ಸ್ಟೇಟ್ ಇಂದ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ. ಕೆಲಸದಲ್ಲಿ ಕಾಂಪ್ರಮೈಸ್ ಇರಲ್ಲ. ಮೊದಲನೇ ಬಾರಿನೋ ಇಲ್ಲ ರಕ್ಷಾ ಅವ್ರ ಕಮಿಟಿಯಲ್ಲಿ ನಾವು ಈ ತರ ನೋಡಿದ್ವಿ, ಇಲ್ಲ ಕೃಷ್ಣ ಬೈರೇಗೌಡರು ಮತ್ತೆ ರಿಜ್ವಾನ್ ಅರ್ಷದ್ ಅವ್ರ ಕಮಿಟಿಯಲ್ಲಿ ಈ ತರ ನೋಡಿದ್ವಿ. ಹೆಣ್ಮಕ್ಳಿಗೆ ಗೌರವವನ್ನ ಕೊಟ್ಟು ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗುವಂತ ಕಮಿಟಿ ಯಾವ್ದಾದ್ರು ಇದ್ರೆ ಈಗ ಅದು ಮಂಜುನಾಥ್ ಅವ್ರ ಕಮಿಟಿ.